ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜೆ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಎನ್ ಪಿ ಎಸ್ನಲ್ಲಿ ಪಾರ್ಷಿಯಲ್ ವಿತ್‌ಡ್ರಾ ಮಾಡುವುದು ಹೇಗೆ ಅಂತ. ನ್ಯೂ ಪೆನ್ಷನ್ ಸ್ಕೀಮ್ ಅಥವಾ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತಾರೆ ಅಥವಾ ನ್ಯೂ ಪೆನ್ಷನ್ ಸ್ಕೀಮ್ ಅಂತಾರೆ. ಈ ನ್ಯೂ ಪೆನ್ಷನ್ ಸ್ಕೀಮ್‌ನಲ್ಲಿ ಪಾರ್ಷಿಯಲ್ ವಿತ್‌ಡ್ರಾ ಮಾಡೋದು ಅಂದರೆ, ಈ ಒಂದು ಯಾರಿಗಪ್ಪ ಅಂದರೆ ಜಿ ಪಿ ಎಫ್ ಅವ್ರಿಗೆ 70% ಪಾರ್ಷಿಯಲ್ ವಿತ್‌ಡ್ರಾ ಕೊಟ್ಟರೆ, ಈ ಎನ್ ಪಿ ಎಸ್ ಅವ್ರಿಗೆ ಕೇವಲ 25% ಅಷ್ಟೇ ಪಾರ್ಷಿಯಲ್ ವಿತ್‌ಡ್ರಾ ಇರುತ್ತೆ. ಫಾರ್ ಎಕ್ಸಾಂಪಲ್ 10 ಲಕ್ಷಕ್ಕೆ 2.5 ಲಕ್ಷ ಪಾರ್ಷಿಯಲ್ ವಿತ್‌ಡ್ರಾ ಇರುತ್ತೆ. ಆ ಪಾರ್ಷಿಯಲ್ ವಿತ್‌ಡ್ರಾ ಮತ್ತೆ ನೀವು ಕಟ್ಟೋ ಅವಶ್ಯಕತೆ ಇರುವುದಿಲ್ಲ ಸ್ನೇಹಿತರೆ. ಈಗ ನಾನೇನು ಮಾಡಬೇಕಪ್ಪ ಅಂದ್ರೆ ಲಾಗಿನ್ ಆಗ್ತೀನಿ. ಒಂದು ವೇಳೆ ನಿಮ್ಗೆ ಲಾಗಿನ್ ಆಗೋದು ಗೊತ್ತಿಲ್ಲ ಅಂದರೆ ನಾನು ಲಾಗಿನ್ ಆಗೋದು ತಿಳಿಸ್ತಾ ಹೋಗ್ತೀನಿ. ಮತ್ತು ಅದ್ರ ಜೊತೆ ನೀವು ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳೋದು ನನ್ನ ಇದೇ ಚಾನಲಲ್ಲಿದೆ. ನೀವು ಅಲ್ಲೂ ಸಹ ನೀವು ವಿಸಿಟ್ ಕೊಟ್ಟು ನೀವು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೋದು. ಮೊದಲಿಗೆ ನಿಮ್ಮ ಮೊಬೈಲಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ಹೋಗಿ CRANSDL ಅಂತ ಟೈಪ್ ಮಾಡಿ ಸ್ನೇಹಿತರೆ. ಈ ರೀತಿ ನಿಮ್ಮ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಈ CRANSDL ಮೇಲೆ ಟಚ್ ಮಾಡಿದಾಗ ನಿಮ್ಗೆ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇದು ಏನಿದೆಯಪ್ಪ ಅಂದರೆ ಇಲ್ಲಿ ಮೇಲೆ 3 ಡಾಟ್ಸ್ ಇದೆ. 3 ಡಾಟ್ಸ್ ಮೇಲೆ ಟಚ್ ಮಾಡಿದಾಗ ಈ ಡೆಸ್ಕ್ಟಾಪ್ ಸೈಟ್ ಆನ್ ಇದ್ದರೆ ಅಷ್ಟೇ ಈ ರೀತಿ ಸಬ್ಸ್ಕ್ರೈಬರ್ಸು ನೋಡಲ್ ಆಫೀಸರ್ಸ್ ಅಂತ ಬರುತ್ತೆ. ಇಲ್ಲಾಂದರೆ ಇದು ಈ ಥರ ಒಂದೇ ಪೇಜಲ್ಲಿ ಸಿಸ್ಟಮ್ ಥರ ಕಾಣಿಸಲ್ಲ ಸ್ನೇಹಿತರೆ. ಸೊ ನೀವೇನು ಮಾಡಬೇಕು, ಇಲ್ಲಿ NPS ಅಂತಿದೆ. ಸಬ್ಸ್ಕ್ರೈಬರ್ಸ್ ಅಂದರೆ ನಾವು ಸ್ನೇಹಿತರೆ, ನೋಡಲ್ ಆಫೀಸ್ ಅಂದರೆ ನಮ್ಮ ರೈಯರ್ ಅಥಾರಿಟಿ ಅವರಿರ್ತಾರೆ. ಇಲ್ಲಿ ನೀವು ಮೊದಲಿಗೆ ನೀವು NPS ಅಂದಮೇಲೆ ಬಾಕ್ಸ್ ಮೇಲೆ ಟಚ್ ಮಾಡಿ ಅದನ್ನು ಆಪ್ಷನನ್ನು ಓಕೆ ಮಾಡಿ ನಿಮ್ಮ ಒಂದು ಯೂಸರ್ ಐ ಡಿ ಪಾಸ್ವರ್ಡನ್ನು ಹಾಕಬೇಕಾಗತ್ತೆ. ನಾನು ಈಗಾಗಲೇ ಆಲ್ರೆಡಿ ಯೂಸರ್ ಐ ಡಿ ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿದ್ದೀನಿ. ಯೂಸರ್ ಐ ಡಿ ಏನಿರುತ್ತಪ್ಪ ಅಂದರೆ ನಿಮ್ಮ ಒಂದು ಪ್ರಾನ್ ನಂಬರ್ ಇರುತ್ತೆ ಮತ್ತು ಪಾಸ್ವರ್ಡ್ ನೀವು ಸೆಟ್ ಮಾಡ್ಕೊಂಡಿರೋದು ಏನಿದ್ರೆ ಅದಿರುತ್ತೆ. ಸೊ ಅದ್ರ ಮೇಲೆ ನಾನು ಇದು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಏನಿದೆಯಪ್ಪ ಅಂದರೆ ಇದನ್ನು ಕೌಂಟ್ ಮಾಡಿ ಹಾಕಬೇಕಾಗತ್ತೆ ಸ್ನೇಹಿತರೆ. 56 + 1 ಎಷ್ಟಾಗುತ್ತೆ? 57 ಆಗುತ್ತೆ. ಮತ್ತು ಇಲ್ಲಿ ಚೆಕ್ ಬಾಕ್ಸ್ ಇದೆ, ಇದ್ರ ಮೇಲೆ ರೈಟ್ ಮಾರ್ಕ್ ಮಾಡಿ ಸಬ್ಮಿಟ್ ಅನ್ನೋದನ್ನು ಕೊಡಬೇಕಾಗತ್ತೆ. ಈಗಾಗಲೇ ಸಬ್ಮಿಟ್ ಕೊಟ್ಟಮೇಲೆ ಈ ರೀತಿ ಒಂದು ಲೊಕೇಟಿಂಗ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಬರುತ್ತೆ. ಇದಕ್ಕೆ ಐ ಅಗ್ರಿ ಅಂತ ಕೊಡಬೇಕಾಗತ್ತೆ ಸ್ನೇಹಿತರೆ. ಐ ಅಗ್ರಿ ಅಂತ ಕೊಟ್ಟಮೇಲೆ ಇಲ್ಲಿ ಎಲ್ಲ ಆಪ್ಷನ್ಸು ನಾನು ಈಗಾಗಲೇ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇನ್ನೊಂದು ನನ್ನ ವಿಡಿಯೋದಲ್ಲಿ. ಈಗ ನಾನು ಪಾರ್ಷಿಯಲ್ ವಿತ್‌ಡ್ರಾ ಬಗ್ಗೆ ಅಷ್ಟೇ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಇಲ್ಲಿ ಏನಿದೆಪ್ಪ ಅಂದ್ರೆ ಲಾಸ್ಟ್ ಆಪ್ಷನ್ ಇದೆ ನೋಡಿ, ಮ್ಯಾನೇಜ್ ಮೈ ವಿತ್‌ಡ್ರಾ ಅಂತ. ನಿಮ್ದೇನಾದರೂ ಈ ಒಂದು ಡೆಸ್ಕ್ಟಾಪ್ ಸೈಟ್ ಆಪ್ ಇದ್ದರೆ ಏನಾಗುತ್ತೆ, ಇವೆಲ್ಲ ಒಂದ್ರ ಕೆಳಗೆ ಉದ್ದಕ್ಕೂ ಬರ್ತದೆ. ಸ್ಕ್ರೀನ್ ಎಷ್ಟಿರ್ತದೆ ಅಷ್ಟು ಉದ್ದನೂ ಬರುತ್ತೆ. ನಂದು ಡೆಸ್ಕ್ಟಾಪ್ ಸೈಟ್ ಆನ್ ಇರೋದ್ರಿಂದ ಇದೇ ಥರ ಒಂದ್ರ ಪಕ್ಕದಲ್ಲಿ ಬಂದಿದೆ. ಸೊ ನಾನು ಮ್ಯಾನೇಜ್ ಮೈ ವಿತ್‌ಡ್ರಾ ಅಂತಿದೆ ಲಾಸ್ಟ್ ಆಪ್ಷನ್. ಈ ಮ್ಯಾನೇಜ್ ಮೈ ವಿತ್‌ಡ್ರಾ ಅಂತಿದೆ ನೋಡಿ ಸ್ನೇಹಿತರೆ. ಈ ಮ್ಯಾನೇಜ್ ಮೈ ವಿತ್‌ಡ್ರಾ ಮೇಲೆ ಬರ್ತೀನಿ. ಇಲ್ಲಿ ಟೈರ್ 1 ಪಾರ್ಷಿಯಲ್ ವಿತ್‌ಡ್ರಾ ಅಂತಿದೆ ನೋಡಿ ಸ್ನೇಹಿತರೆ. ಲಂಪ್ಸಮ್ ವಿತ್‌ಡ್ರಾನೂ ಇದೆ, ಸಿಸ್ಟಮ್ಯಾಟಿಕ್ ಲಂಪ್ಸಮ್ ವಿತ್‌ಡ್ರಾನೂ ಇದೆ, SLW. ಟೈರ್ 1 ಪಾರ್ಷಿಯಲ್ ವಿತ್‌ಡ್ರಾ ಅಂತಿದೆ ಸ್ನೇಹಿತರೆ. ಇಲ್ಲಿ ನಾವೇನು ಮಾಡಬೇಕು, ಇನಿಷಿಯೇಟ್ ರಿಕ್ವೆಸ್ಟ್ ಮೇಲೆ ಟಚ್ ಮಾಡಬೇಕಾಗತ್ತೆ. ಇನಿಷಿಯೇಟ್ ರಿಕ್ವೆಸ್ಟ್ ಮೇಲೆ ಟಚ್ ಮಾಡಿದಾಗ ಇಲ್ಲಿ ಇವೆಲ್ಲ ಓದ್ಕೊಂಡು ನೀವು ನೋಟನ್ನು ಓದ್ಕೊಂಡು ಇಲ್ಲಿ ಓಕೆ ಕೊಡಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ನಿಮ್ಮ ಪ್ರಾನ್ ಬಂತು, ಇದಕ್ಕೆ ನೀವು ಸಬ್ಮಿಟ್ ಕೊಡಬೇಕಾಗತ್ತೆ. ಈ ಒಂದು ಸಬ್ಮಿಟ್ ಕೊಟ್ಟಾಗ ನೆಕ್ಸ್ಟ್ ನಿಮ್ಮದು ಎಲ್ಲ ಡೀಟೇಲ್ಸು ಓಪನ್ ಆಗುತ್ತೆ. ಈ ರೀತಿ ನಿಮ್ಮದು ಪ್ರಾನ್ನು, ನಿಮ್ಮ ಒಂದು ನೇಮು, ನಿಮ್ಮ ಒಂದು ಡೇಟ್ ಆಫ್ ಬರ್ತು, ಡೇಟ್ ಆಫ್ ಜಾಯ್ನಿಂಗು ಎಲ್ಲ ಓಪನ್ ಆಗುತ್ತೆ. ಇಲ್ಲೇ ಇರ್ತದೆ ನೋಡಿ ಸ್ನೇಹಿತರೆ. ಮೇಯ್ನು ಇಲ್ಲೇ ತಿಳ್ಕೊಳ್ಬೋದು, ನಿಮಗೆ ಪಾರ್ಷಿಯಲ್ ವಿತ್‌ಡ್ರಾ ಎಷ್ಟು ಸಿಗುತ್ತೆ ಅನ್ನೋದು ಸಹ ನಿಮಗೆ ಇಲ್ಲೇ ತಿಳ್ಕೊಬೋದು ಸ್ನೇಹಿತರೆ. ಮೊದಲಿಗೆ ನಾನೇನು ಮಾಡ್ತೀನಿ, ಸೆಲ್ಫ್ ಕಾಂಟ್ರಿಬ್ಯೂಷನ್ ಅನ್ನೋದು ಎಷ್ಟಿದೆ ಮತ್ತು ನಿಮಗೆ ಎಷ್ಟು ಸಿಗತ್ತೆ ಅನ್ನೋದನ್ನು ಸಹ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇಲ್ಲಿ ಸೆಲ್ಫ್ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂದರೆ 5,50,874 ರೂಪಾಯಿ ಇದೆ. ನಿಮಗೆ ಪ್ರೀವಿಯಸ್ ವಿತ್‌ಡ್ರಾಲ್ ಅಮೌಂಟ್ ಅಂದರೆ ಇದುವರೆಗೂ ನೀವು ತಗೊಂಡಿಲ್ಲ ಅದು 0 ಇದೆ ಸ್ನೇಹಿತರೆ. ಕಾಂಟ್ರಿಬ್ಯೂಷನ್ ಯುಟಿಲೈಸ್ಡ್ ಫಾರ್ ಪಾರ್ಷಿಯಲ್ ವಿತ್‌ಡ್ರಾಲ್ ಇದೆ, ಅದು ಸಹ 0 ಇದೆ. ನೆಕ್ಸ್ಟ್ ಇದುವರೆಗೂ ನಾವು ಪಾರ್ಷಿಯಲ್ ತೆಗೆದುಕೊಂಡಿದ್ರೆ ಅಲ್ಲಿ ತೋರಿಸುತ್ತೆ ಸ್ನೇಹಿತರೆ. ಅವೈಲಬಲ್ ವಿತ್‌ಡ್ರಾ ಅಮೌಂಟು ಅಂದರೆ ನೀವು ವಿತ್‌ಡ್ರಾ ಮಾಡೋಕ್ಕೆ ಎಷ್ಟಿದೆ ಅವಕಾಶ ಇದೆ ಅಂದರೆ 5,50,874 ಇದೆ. ಪರ್ಸೆಂಟೇಜ್ ಎಷ್ಟು ಅಂತ ನಾವು ಹಾಕಬೇಕಾಗುತ್ತೆ. ಮಿನಿಮಮ್ 25 ತನಕ ಇದೆ. ಸೊ ನಾನು ಇಲ್ಲಿ 25 ಆಪ್ಷನನ್ನು ತೆಗೆದುಕೊಳ್ತೀನಿ. ರೀಸನ್ ಕೇಳುತ್ತೆ ಸ್ನೇಹಿತರೆ, ಏನಕ್ಕೆ ಹೈಯರ್ ಎಜುಕೇಷನ್ ಆಫ್ ಚಿಲ್ಡ್ರನ್, ಮ್ಯಾರೇಜ್ ಆಫ್ ಈಸ್ ಆರ್ ಚಿಲ್ಡ್ರನ್, ಪರ್ಚೇಸ್ ಆರ್ ಕಂಟ್ರಿಬ್ಯೂಷನ್ ಆಫ್ ಎ ರೆಸಿಡೆನ್ಷಿಯಲ್ ಹೌಸ್ ಆರ್ ಫ್ಲ್ಯಾಟ್, ಟ್ರೀಟ್ಮೆಂಟ್ ಆಫ್ ಸ್ಪೆಷಲ್ ಇಲ್ನೆಸ್, ಮೆಡಿಕಲ್ ಆರ್ ಇನ್ಸಿಡೆಂಟಲ್ ಎಕ್ಸ್ಪೆನ್ಸಿವ್ ಡ್ಯೂ ಟು ಡಿಸೇಬಿಲಿಟಿ ಅಥವಾ ಇನ್ಕ್ಯಾಪೇಷನ್, ಸ್ಕಿಲ್ ಡೆವಲಪ್ಮೆಂಟ್ ಅಥವಾ ಯಾವುದಾದ್ರೂ ನಿಮ್ಗೆ ಯಾವ ಆಪ್ಷನ್ ಇದ್ದರೆ ಅದನ್ನು ಹಾಕ್ಕೋಬೋದು ಸ್ನೇಹಿತರೆ. ಇಲ್ಲಿ ಮ್ಯಾರೇಜ್, ಮಕ್ಕಳ ಒಂದು ಮದುವೆಗೆ ಹಾಕ್ಕೋಬೋದು ಅಥವಾ ಫ್ಲ್ಯಾಟ್ ಸೈಟ್ ತಗೋಬೇಕಾದ್ರೆ ಅಥವಾ ಮನೆ ತೆಗೆದುಕೊಳ್ಬೇಕಾದ್ರೆ ಅದಕ್ಕಾದರೂ ಹಾಕ್ಕೋಬೋದು. ನೀವು ಯಾವುದಾದ್ರೂ ಹಾಕ್ಕೊಳ್ಳಿ ಸ್ನೇಹಿತರೆ. ಎಷ್ಟು ಬರುತ್ತಪ್ಪ ಅನ್ನೋದನ್ನು ಸಹ ನಾನು ಹೇಳ್ತೀನಿ ಈಗ
ನೋಡಿ ಸ್ನೇಹಿತರೆ, ಈಗ ಇಲ್ಲಿ ನನಗೆ ಏನು ತೋರಿಸ್ತೈತೆಪ್ಪ ಅಂದರೆ ವಿತ್‌ಡ್ರಾಲ್‌ಗೆ ಎಷ್ಟು ಅವಕಾಶ ಇದೆ ಅಂದರೆ ₹5,50,877 ಇದೆ. ವಿತ್‌ಡ್ರಾಲ್ ಪರ್ಸೆಂಟೇಜು 25 ಹಾಕಿದ್ದಕ್ಕೆ ನನಗೆ ಎಷ್ಟು ಬಂದಿದೆ ಅಂದರೆ 1,37,718 ಬಂದಿದೆ. ಸೊ ಅದನ್ನು ಕಡಿಮೆ ಮಾಡಿ ನೋಡೋಣ. ಫಾರ್ ಎಕ್ಸಾಂಪಲ್ ಒಂದು 15 ಹಾಕೋಣ ಸ್ನೇಹಿತರೆ. 15 ಹಾಕಿದ್ರೆ ₹82,631 ಬರುತ್ತೆ ಅಷ್ಟೇ ಸ್ನೇಹಿತರೆ. ಸೊ ಎಷ್ಟು ಪರ್ಸೆಂಟೇಜು ನೀವು 15% ಪಾರ್ಷಿಯಲ್ ಬೇಕಾ, 16 ಬೇಕಾ, 1ಇಂದ 25% ಇದೆ. ನಾವು ಮ್ಯಾಕ್ಸಿಮಮ್ 25% ಪಾರ್ಷಿಯಲ್ ವಿತ್‌ಡ್ರಾ ಕೊಡೋದು ನಮಗೆ. ಆ 25% ಅದೇ GPF ಅಲ್ಲಾದರೆ ಅಲ್ಲಿ 75% ಆಗುತ್ತೆ ಸ್ನೇಹಿತರೆ. ಇದನ್ನು ನಾವೇನು ಮಾಡಬೇಕೀಗ ಅಂದರೆ ಸಬ್ಮಿಟ್ ಕೊಡಬೇಕಾಗತ್ತೆ. ಈ ಒಂದು ಸಬ್ಮಿಟ್ ಕೊಟ್ಟಾಗ ನೆಕ್ಸ್ಟ್ ತನ್ನದೇ ಆದ ಒಂದು ಪೇಜ್ ಓಪನ್ ಆಗುತ್ತೆ. ಇದು ಪಾರ್ಷಿಯಲ್ ವಿತ್‌ಡ್ರಾಲು ಈ ರೀತಿ ಪೇಜ್ ಓಪನ್ ಆಗುತ್ತೆ. ನಿಮ್ಗೆ ಎಷ್ಟು ಸಿಗತ್ತೆ ಅಂತಲೂ ತೋರಿಸ್ತಾ ಇದೆ ಸ್ನೇಹಿತರೆ. ಎಷ್ಟು ಸಿಗತ್ತೆ ಅಂತ ನೀವೇನು ಮಾಡಬೇಕು, ಇದೆಲ್ಲ ಓಕೆ ಮಾಡಿಕೊಂಡು ಮತ್ತೆ ಇಲ್ಲಿ ಕೆಳಗಿದೆ ನೋಡಿ ಸ್ನೇಹಿತರೆ, ಈಗ ಮೇಲಿಂದ ಓಕೆ ಆಯಿತು. ₹1,37,718 ನಿಮಗೆ ವಿತ್‌ಡ್ರಾಲ್‌ಗೆ ಅವಕಾಶ ಇದೆ ಸ್ನೇಹಿತರೆ. ಇಲ್ಲಿ ನೆಕ್ಸ್ಟ್ ಆಪ್ಷನ್ ನೋಡಿ, ಟ್ರಾನ್ಸಾಕ್ಷನ್ ಟೈಪ್ ಎಲೆಕ್ಟ್ರಾನಿಕ್ ಅಂತ ಅದಷ್ಟೇ ಇರುತ್ತೆ. ಸೇವಿಂಗು, ಅಕೌಂಟ್ ನಂಬರ್ ಇದೆ ನಿಮ್ಮದು, ಯಾವ ಬ್ಯಾಂಕ್ ಇದೆ ಮತ್ತು ಇದು ಚೇಂಜ್ ಇದೆ. ನೀವು ಬ್ಯಾಂಕ್ ಅಡ್ರೆಸ್ಸು ಸಹ ಮೊದಲೇ ಚೇಂಜ್ ಮಾಡ್ಕೊಂಡಿರ್ಬೇಕು ನೀಟಾಗಿದ್ದರೆ. ಅಲ್ಲಿ ಬ್ಯಾಂಕ್ ಅಡ್ರೆಸ್ ಎಲ್ಲ, ಮೊಬೈಲ್ ನಂಬರ್ ಇದೆ, ಜಿಮೇಲ್ ಇದೆ. ನೀವೇನು ಮಾಡಬೇಕು, ಈ ಒಂದು ಚೂಸ್ ಫೈಲ್, ಇಲ್ಲಿ ಚೂಸ್ ಫೈಲ್ ಮೇಲೆ ಟಚ್ ಮಾಡಿದ್ಮೇಲೆ ಅದಕ್ಕೆ ರಿಲೇಟೆಡ್ ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವೇನು ಫ್ಲ್ಯಾಟ್ ತೊಗೊತಾ ಇದ್ರಲ್ಲ ಅದರ ಫ್ಲ್ಯಾಟ್ದಾಗಲಿ ಮ್ಯಾರೇಜ್ದಾಗಿದ್ರೆ ಮ್ಯಾರೇಜ್ ಸರ್ಟಿಫಿಕೇಟು ಮತ್ತು ಒಂದು ರಿಕ್ವೆಸ್ಟ್ ಲೆಟ್ರು, ಅದನ್ನು ನೀವು ಒಂದು 3 MB ಅಥವಾ ಒಂದು ಇದು ಎಷ್ಟು 5 MB ಒಳಗಿರಬೇಕು. ಆ 5 MB ಒಳಗಿದ್ಮೇಲೆ ನೀವು ಅಪ್ಲೋಡ್ ಮಾಡಿ ಕನ್ಫರ್ಮ್ ಕೊಡಬೇಕಾಗತ್ತೆ ಸ್ನೇಹಿತರೆ. ಕನ್ಫರ್ಮ್ ಕೊಟ್ಟ ಮೇಲೆ ಏನಾಗತ್ತಪ್ಪ ಅಂದರೆ, ಕನ್ಫರ್ಮ್ ಕೊಟ್ಟ ಮೇಲೆ ಮುಂದಿನ ಒಂದು ಪ್ರೋಸೆಸ್ ಏನಿರುತ್ತೆ, ಒಂದು OTP ಪ್ರೋಸೆಸ್ ಇರುತ್ತೆ ಮತ್ತು ನಿಮ್ಮ ಫೈನಲ್ ಸಬ್ಮಿಟ್ ಪ್ರೋಸೆಸ್ ಇರುತ್ತೆ ಸ್ನೇಹಿತರೆ. ಆ ಒಂದು ಕನ್ಫರ್ಮ್ ಕೊಟ್ಟ ಮೇಲೆ ಮತ್ತೊಂದು ಸಲ ಒಂದು ಕನ್ಫರ್ಮ್ ಕೇಳುತ್ತೆ. ಆ ರೀತಿ ಕನ್ಫರ್ಮ್ ಕೊಟ್ಟು ನೀವು OTP ಸಬ್ಮಿಟ್ ಮಾಡಿ ಫೈನಲ್ ಒಂದು ಸಬ್ಮಿಟ್ ಕೊಟ್ಟರೆ ನಿಮಗೆ ನಿಮ್ಮ ಒಂದು ಲೋನ್ ಸ್ಯಾಂಕ್ಷನ್, ಪಾರ್ಷಿಯಲ್ ವಿತ್‌ಡ್ರಾ 25% ಪಾರ್ಷಿಯಲ್ ವಿತ್‌ಡ್ರಾ ಸಿಗುತ್ತೆ ಸ್ನೇಹಿತರೆ. ಈ ರೀತಿ ನೀವು ಒಂದು ಏನಕ್ಕಪ್ಪ ಅಂದರೆ ನಿಮ್ಮ ಒಂದು NPSನ ಪಾರ್ಷಿಯಲ್ ವಿತ್‌ಡ್ರಾವನ್ನು ಡ್ರಾ ಮಾಡ್ಕೋಬೋದು ಸ್ನೇಹಿತರೆ. ಒಂದು ವೇಳೆ ನಿಮ್ಗೇನಾದ್ರು ಪಾರ್ಷಿಯಲ್ ವಿತ್‌ಡ್ರಾ ಬಗ್ಗೆ ನಿಮಗೆ ಹಾಕಬೇಕು, ಒಂದು ವಿತ್‌ಡ್ರಾ ಪಾರ್ಷಿಯಲ್ಗೆ ಅಪ್ಲೈ ಮಾಡಬೇಕಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಒಂದು ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ, ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಸ್ನೇಹಿತರೆ. ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ನಾನು ಅರ್ಜಿಯನ್ನು ಸಹ ನಿಮಗೆ ಬೇಕಾದರೆ NPS ಅರ್ಜಿನೂ ಸಹ ಹಾಕಿ ಕೊಡ್ತೇನೆ. ಈ ರೀತಿ ನಿಮಗೆ ಎಲ್ಲ ಒಂದು ಪಾರ್ಷಿಯಲ್ ವಿತ್‌ಡ್ರಾ ಬಗ್ಗೆ ಯಾವ ರೀತಿ ವಿತ್‌ಡ್ರಾ ಮಾಡ್ಕೋಬೇಕು ಅಂತ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ನೇಹಿತರೆ. ಇದೇ ರೀತಿ NPS ಆಗಲಿ, HRMS ಆಗಲಿ, UDIS ಆಗಲಿ, SATS ಆಗಲಿ, KSS ಆಗಲಿ ಎಲ್ಲ ವಿಧದ ಒಂದು ನಿಮಗೆ ಮಾಹಿತಿಯನ್ನು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.